ಕೆರೆಗೋಡ್ನಲ್ಲಿ ಹನುಮ ಧ್ವಜವನ್ನ ಇಳಿಸೋದಕ್ಕಾಗಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇರೋದು. ಅವತ್ತು ಬೇರೆ ಬೇರೆ ಕಡೆಯಿಂದ ಬಿಜೆಪಿ ನಾಯಕರು ಕೂಡ ಬಂದು ಪಾದಯಾತ್ರೆಯನ್ನು ಮಾಡಿದ್ರು. ಇವತ್ತು ಕೂಡ ಮಂಡ್ಯದ ಹನುಮ ದೇವಾಲಯದಿಂದ ಡಿಸಿ ಕಚೇರಿವರೆಗೂ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ. ಕಾರಣ ಯಾವುದೇ ರಾಜಕೀಯ ಅಲ್ಲ, ಯಾವುದೇ ಪಕ್ಷ ಅಲ್ಲ, ಕೇವಲ ಧಾರ್ಮಿಕ ವಿಚಾರಕ್ಕಾಗಿ ಮಾತ್ರ ಅಂತೇಳಿ. ಸೊ ಗಮನಿಸ್ತಾ ಇದ್ರಿ, ನಾವು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾಕೆ ಇದೆಲ್ಲ ಯಾಕೆ? ಮತ್ತೆ ಹನುಮಾನ ಬಾವುಟ ಇದ್ದ ಜಾಗದಲ್ಲೇ 30 ವರ್ಷದಿಂದ ಏನು ಆಡಾಡ್ತಿತ್ತು ಅದೇ ಜಾಗದಲ್ಲಿ ಆಡಾಡ್ಸೋಕ್ಕೋಸ್ಕರನೇ ಈ ಹೋರಾಟ. ಅಲ್ಲ ಸರ್, ಯಾಕೆ ಸರ್ಕಾರಿ ಜಾಗದಲ್ಲಿ ಹಾರಾಡಬೇಕು? ಇವತ್ತಿಂದ ಹಾರಾಡ್ತಿತ್ತಾ? 30 ವರ್ಷದಿಂದ ಹಾರಾಡ್ತಾ ಇರಲಿಲ್ವಾ? 30 ಅಡಿ ಕಮ್ಮದಿಂದ 30 ವರ್ಷದಿಂದ ಹಾರಾಡ್ತಾ ಇತ್ತು ತಾನೇ. ಸರ್ಕಾರಿ ಜಾಗ ಅಂತ ಅವತ್ತು ಗೊತ್ತಿರಲಿಲ್ವಾ? 30 ವರ್ಷದಿಂದ ಏನು ನಡ್ಕೊಂಬಂದಿತ್ತು ಸಂಪ್ರದಾಯ. ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ, ರಿಪಬ್ಲಿಕ್ ಡೇ ಸಂದರ್ಭದಲ್ಲಿ ಇಂಡಿಯನ್ ಫ್ಲ್ಯಾಗು, ತದನಂತರ 1 ತಿಂಗಳ ಕಾಲ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಕನ್ನಡ ಫ್ಲ್ಯಾಗು, ತದನಂತರ ಮಿಕ್ಕಿದ್ದೆಲ್ಲ ದಿನಗಳಲ್ಲೂ, ವರ್ಷದ 365 ದಿನಗಳಲ್ಲೂ ನನ್ನ ಹನುಮನ ಧ್ವಜ ಹಾರಾಡ್ತಾರೆ. ಸರ್ ನಾನು ಯಾವಾಗಲೂ ಕೂಡ ಎಲ್ಲರನ್ನೂ ಕೇಳೋದು ಒಂದೇ ಪ್ರಶ್ನೆ, ಅವಾಗಿಂದ ಕೇಳ್ತಾ ಇದ್ದೀನಿ. ಬಿಜೆಪಿ ಪಕ್ಷ ಇವತ್ತು ಸಪೋರ್ಟ್ಗೆ ಸ್ವಲ್ಪ ಎಲ್ಲ ಹಿಂದೇಟ್ ಹಾಕಿದೆ, ನಿಮಗೇನು ಅನ್ಸುತ್ತೆ? ಸರ್, ಯಾವ ಪಕ್ಷ ಬರಲಿ ಬಿಡಲಿ, ಹಿಂದೂ ಸಂಘಟನೆ ಎದ್ದು ನಿಂತಿದೆ. ಹಿಂದೂ ಭಾವನೆಯನ್ನು ಬಡಿದೆಬ್ಬಿಸುವಂಥ ಕೆಲಸನ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಿದೆ. ಅದನ್ನು ಯಾವುದೇ ಕಾರಣಕ್ಕೂ ಸಾಯಿಸೋಕ್ಕಾಗಲ್ಲ. ಯಾವ ಪಕ್ಷ ಬರಲಿ ಬಿಡಲಿ, ನಾನೊಬ್ಬ ಹಿಂದೂ, ನಾನು BJP ಕಾರ್ಯಕರ್ತ, ಅದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಹಿಂದೂ ಅನ್ನೋದು. ಸರಿ, ಅವತ್ತಿಂದ ಪ್ರತಿಭಟನೆಗಳು ಮಾಡ್ತಾ ಇದ್ದೀರಾ, ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಹೋರಾಡ್ತಾ ಇದ್ದೀರಾ, ಏನು ಪ್ರಯೋಜನ ಆಯ್ತು? ನಮ್ಗೆ ಬಾವುಟ ನಮ್ಗೆ ವಾಪಸ್ಸು ಆ ಸ್ಥಳದಲ್ಲಿ ಆಗಬೇಕು. ಅದೇ ಸ್ಥಳದಲ್ಲಿ ಬಂದು ನಮ್ಮ ಹನುಮನ ಬಾವುಟ ಹಾರಾಡಬೇಕು. ಅದಕ್ಕೆ ನಮ್ಮ ನಿರಂತರ ಹೋರಾಟ ಬಾವುಟ ಹಾರಲವರೆಗೂ ನಾವು ಮಾಡ್ತಾನೆ ಇರ್ತೇವೆ. ಅದರಲ್ಲಿ ಹಿಂಜರಿಯುವ ಪ್ರಯತ್ನ ಇಲ್ಲ. ಸರಿ, ಅವತ್ತು ಬಂದು ಮನವಿ ಕೊಟ್ರೆ DC ಆಫೀಸ್ಗೆ, ಇವತ್ತು ಬಂದು ಕೊಡ್ತಾ ಇದ್ದೀರಾ? ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಗೆ ಈಗ ಶಾಸಕರು ರವಿ ಗಣಿಗ ಹೇಳಿದ್ದಾರೆ, ಆಯ್ತು ಅಲ್ಲಿ ಬೇಡ, ಬೇರೆ ಸ್ಥಳದಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಸೌಜನ್ಯ ಇರಲಿಲ್ವಾ? ರಾತ್ರಿ ಬ್ಯಾರಿಕೇಡ್ ಹಾಕ್ಬೇಕಿತ್ತ? 3 ಗಂಟೆ ರಾತ್ರಿ ಪೊಲೀಸ್ ಕಳಿಸ್ಬೇಕಿತ್ತ? ಮಧ್ಯಾಹ್ನ 3 ಗಂಟೆಗೆ ಬಲವಂತವಾಗಿ ಹನುಮನ ಬಾವುಟನ ಇಳಿಸಿ ರಾಷ್ಟ್ರಧ್ವಜನ 3 ಗಂಟೆಗೆ ಹಾರಿಸುವಂತ ಇತಿಹಾಸ ಎಲ್ಲರೂ ನೋಡಿದ್ರ? ಅದು ಯಾಕೆ ಅಂತೀರಾ ನೀವು? ಯಾಕೆ ಹತ್ರ ಮಾಡಿದ್ರು? ಅವ್ರು ಅರ್ಜೆಂಟು. ಇದೇನಂತಂದ್ರೆ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಕೆಣಕೋದು ಈ ಕಾಂಗ್ರೆಸ್ ಸರ್ಕಾರಗಳು ಬಂದಾಗಲೆಲ್ಲ ಇದೊಂದು ಶೋಕಿ, ಒಂದು ತೀಟೆ ಆಗ್ಬಿಟ್ಟಿದೆ. ಆ ತೀಟೆಗೆ ಮುಂದೊಂದು ದಿನಗಳಲ್ಲಿ ಜನ ಪಾಠ ಕಲಿಸ್ತಾರೆ. ಎಸ್ ಸ್ಮಿತರಂಗನಾಥ್, ಗಮನಿಸ್ತಾ ಇದ್ದೀರಾ, ನಾನು ಸಾಕಷ್ಟು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಈ ಒಂದು ಪ್ರತಿಭಟನೆ ಅಂತ ಹೇಳಿ. ಪ್ರಮುಖವಾಗಿ ಎಷ್ಟು ಜನ ಹಿಂದೂ ಕಾರ್ಯಕರ್ತರು, ಹಿಂದೂ ಅಭಿಮಾನಿಗಳು ಯಾವ ರೀತಿ ಸೇರ್ಕೊಂಡು ಹಿಂದೂಗೋಸ್ಕರ, ಅಂದ್ರೆ ಧರ್ಮಕ್ಕೋಸ್ಕರ, ನಮ್ಗೆ ಯಾವುದೇ ಪಕ್ಷ ಬೇಡ, ಯಾವ ಪಕ್ಷ ಇಲ್ಲ, ನಾವು ಕೇವಲ ಧರ್ಮಕ್ಕೋಸ್ಕರ ಮಾಡ್ತೀವಿ, ಧರ್ಮಕ್ಕೋಸ್ಕರ ಬದುಕ್ತೀವಿ, ಧರ್ಮಕ್ಕೋಸ್ಕರ ಹನುಮಾನ್ ಧ್ವಜವನ್ನ ಮೇಲೆ ಹಾರಿಸಬೇಕು ಅನ್ನುವಂಥದ್ದು ಅವರ ವಾದ. ಅದಕ್ಕೋಸ್ಕರ ಎಲ್ಲ ಕೆರೆಗೋಡು ಗ್ರಾಮದ ಯುವಕರು, ಹಿಂದೂ ಅಭಿಮಾನಿಗಳು ಇವರೆಲ್ಲರೂ ಕೂಡ ಹೋಗಿ ಈಗ DC ಆಫೀಸ್ಗೆ ಹೋಗ್ತಾ ಇದ್ದಾರೆ. DC ಆಫೀಸ್ಗೆ ಹೋಗಿ ಅಲ್ಲಿ ಮನವಿಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಇವೆಲ್ಲವನ್ನೂ ಕೂಡ ಎಷ್ಟು ಹಿಂದೂ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ. ಭಗವದ್ ಧ್ವಜ, ಹನುಮ ಧ್ವಜ ಅಳವಡಿಸಿರುವಂತ ಒಂದು ಹನುಮ ನೋಡಿ, ಚಪ್ಪಾಳೆ ಹೊಡ್ಕೊಂಡು ಕೂಡ ಎಲ್ಲರೂ ಕೂಡ ಈ ಒಂದು ಮನವಿಯನ್ನ ಸಲ್ಲಿಸಕ್ಕೆ ಹೋಗ್ತಿದ್ದಾರೆ. ಸೊ ಏನ್ ಹೇಳ್ತೀರಾ ಸರ್? ನೀವೆಲ್ಲರೂ ಕೂಡ ಏನ್ ಹೇಳ್ತೀರಾ ಸರ್? ಏನ್ ಅನ್ಸುತ್ತೆ ನಿಮಗೆ? ಯಾಕೆ ಈ ತರ ಆಯ್ತು ಅಂತ ಅನ್ಸುತ್ತೆ? ನೀವೆಲ್ಲ ಇವತ್ತು ರೋಡಲ್ಲಿ ನಿಂತ್ಕೊಂಡು ಪಾದಯಾತ್ರೆ ಮಾಡ್ತಿದ್ದೀರಾ ಅಂದ್ರೆ ಏನ್ ಅನ್ಸುತ್ತೆ ಅಂತ? ಸರ್, ನಮ್ಮ ಧರ್ಮಕ್ಕೆ ಯಾವುದೋ ಒಂದು ಕಡೆ ಅನ್ಯಾಯ ಆಗಿದೆ. ಆ ಅನ್ಯಾಯವನ್ನ ರಾಷ್ಟ್ರ ಯಾವುದೋ ಒಂದು ಕಡೆ ಅಂದ್ರೆ ಎಲ್ಲರೂ ಈಗ ಆಗಿರೋ ಅನ್ಯಾಯನ ಸರಿಪಡಿಸ್ಕೊಳ್ಳಿಕ್ಕೆ ನಾವು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಕ್ಕೆ ಹೋಗ್ತಿದ್ವಿ. ಅಲ್ಲ, ಅವತ್ತು ಸಲ್ಲಿಸಿದ್ರೆ ಇವತ್ತು ಸಲ್ಲಿಸ್ತಾ ಇದ್ದೀರಾ? ನ್ಯಾಯ ಸಿಗುವವರೆಗೂ ಸಲ್ಲಿಸ್ತಾನೆ ಇರುತ್ತೆ, ನಿರಂತರವಾಗಿ ಅದೇ ಕೆಲಸ. ಸಲ್ಲಿಸ್ತೀವಿ ಬಾವುಟ. ಹಿಜಾಬು ಸ್ಟೂಡೆಂಟ್ಗಳು ಎತ್ತೇ ಇಲ್ಲ, ಹಿಜಾಬ್ ಹಾಕೋ ಹೋಗ್ಬೋದು ಅಂತ ಬಕೆಟ್ ಹಿಡಿತಾವ್ರೆ. ನಮ್ಮ ಹನುಮನ ಧ್ವಜನ ಆರ್ಸಕ್ಕೆ ಪರ್ಮಿಷನ್ ಇಲ್ಲ. ನಾವು ಭಾರತದಲ್ಲಿ ಎಲ್ಲಿದ್ದೀವಿ ಅಂತ ಈ CM ಕೇಳಬೇಕು. ಏನ್ ಗೊತ್ತಾಯ್ತಾ? ಇಲ್ಲಿ ಹಿಜಾಬ್ ಹಾಕೋಕೆ ಅಂತ ಎತ್ತಿ ಕೊಡ್ತಾವ್ರೆ. ನಮ್ಮ ಧ್ವಜನ ಆರ್ಸೋದು ತಪ್ಪು. ಒಬ್ರು ಬಾಯಿಲು ಬತ್ತಲ್ಲ. ಸರಿ, ಆರ್ಸೋ ತಪ್ಪೇನಿಲ್ಲ ಅಂತ ಒಬ್ರು ಶಾಸಕ, ಒಬ್ರು ಮಿನಿಸ್ಟರ್ ಕೈಲಿ ಯಾಕೆ ಬಕೆಟ್ ಹಿಡಿತಾವ್ರೆ? ಯಾರು ಹಿಡಿತವ್ರೆ? ಕಾಂಗ್ರೆಸ್ ಸರ್ಕಾರ. ಯಾರಿಗೆ ಹಿಡಿತವ್ರೆ? ಮುಸ್ಲಿಮ್ಸ್ಗೆ. ಇದಕ್ಕೆ ನೇರ ಹೊಣೆ ಮಂಡ್ಯ ಶಾಸಕರು.
ಯಾವುದೇ ವಿರೋಧ ಇಲ್ಲದೆ ಸ್ವತಂತ್ರವಾಗಿ ಕೆರಗೋಡು ಗ್ರಾಮದಲ್ಲಿ ಸ್ವತಂತ್ರವಾಗಿ ಹಾರಾಡ್ತಾ ಇದ್ದಂತ ನಮ್ಮ ಕೇಸರಿ ಧ್ವಜವನ್ನ ರಾಜಕೀಯ ಲಾಭಕ್ಕಾಗಿ ಅವರ ಅಲ್ಲ ಅವ್ರು ಹೇಳಿದಾರಲ್ಲಪ್ಪ ಒಂದ್ ನಿಮಿಷ ಅಲ್ಲ ಅವ್ರು ಹೇಳಿದಾರಲ್ಲಪ್ಪ ಒಂದು ಸ್ಥಳ ಮಾಡ್ಕೊಡ್ತೀವಿ ನಿಮ್ಗೆ ಅಲ್ಲ ಅಲ್ಲ, ಅಲ್ಲಿ ಧ್ವಜಾರ್ಸಕ್ಕೆ ಸಮಸ್ಯೆ ಇದೆ ಕೊಡಿ. ಆ ಸ್ಥಳದಲ್ಲಿ ಹೆಸರು ಕಟ್ಕರಕ್ ಬಂದಿದಾರಾ ಇಷ್ಟ ದಿನ ನಮ್ಮ ನಾಡು ನಮ್ಮ ನುಡಿ ನಮ್ಮ ಬಾವುಟ ನಾವೆಲ್ಲೋ ನಮ್ಮ ಬಾವುಟವನ್ನು ನಮ್ಮ ಮಂಡ್ಯದಲ್ಲೇ ನಮ್ಮ ಕ್ಷೇತ್ರದಲ್ಲೇ ನಮ್ಮ ಜಾಗದಲ್ಲೇ ಆರ್ಸಕ್ಕಾಗಿಲ್ಲ ಅಂದ್ರೆ ನಾವಿಲ್ಲಿ ಹಾಕಿರ್ಬೇಕು. ನಾವಿರೋದು ಹಿಂದೂ ರಾಜ್ಯದಲ್ಲೇ ಹಿಂದೂ ರಾಷ್ಟ್ರದಲ್ಲೇ ಇವತ್ತು ನಮ್ಮ ಬಾವುಟ ಆರ್ಸಕ್ಕಾಗಲ್ಲ ಅಂದ್ಮೇಲೆ ನಾಳೆ ನಮ್ಮ ಹೆಣ್ಮಕ್ಳು ಅರ್ಶಿನ ಕುಂಕುಮನ ಕಿತ್ಕೊಳ್ಳೋ ಟ್ರೈ ಮಾಡ್ತಿದೆ ಈ ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ಯಾವತ್ತು ನಾವು ತೀವ್ರ ವಿರೋಧ ಆಗಿರ್ತೇವೆ. ಅಲ್ಲ ಒಂದ್ ನಿಮಿಷ ಇವತ್ತೆಲ್ಲ ಒಂದ್ ಕಡೆ ಬಿಜೆಪಿ ಸರ್ಕಾರ ಸಪೋರ್ಟ್ ಕೊಡ್ತಾ ಇಲ್ಲ ಅಂತ ಯಾಕೆ ಅಂದ್ರೆ ಇಲ್ಲೇನೋ ಆ ಶಕ್ತಿ ಇಲ್ಲ ಅಂತನ ಹೊರಗಡೆ ನಾಯಕರು ಬಂದು ಇಲ್ಲಿ ಸಪೋರ್ಟ್ ಮಾಡ್ತಾರೆ, ಇಲ್ಲಿನವ್ರು ಯಾಕೆ ಮಾಡ್ತಿಲ್ಲ? ಯಾಕೆ ನಾವು ಬಿಜೆಪಿ ಸರ್ಕಾರ ಇಲ್ಲಿ ಇಲ್ವೇ ಇಲ್ಲ. ಬಿಜೆಪಿ ಸರ್ಕಾರ ಇಲ್ಲಿನ ಈಗ ಕಾಂಗ್ರೆಸ್ ಸರ್ಕಾರ ಬಟ್ ಬಿಜೆಪಿ ಪಕ್ಷ. ಒಂದ್ ನಿಮಿಷ ಕೇಳಿ, ಜೆಡಿಎಸ್ ಸರ್ಕಾರ ನಾವೆಲ್ಲ ಒಂದೂರು ಪ್ರತಿಭಟನೆ ಮಾಡ್ತಾ ಇದೀವಿ. ನಮ್ಗೆ ಅನ್ಯಾಯ ಆಗಿದೆ. ಪಕ್ಷ ಬೇಡ, ರಾಜಕೀಯ ಬೇಡ, ಧರ್ಮದಲ್ಲಿ ನಿಮ್ಗೆ ಸುಮಾರು ಜನ ಬಂದು ನಿಮ್ಗೆ ಬೇರೆ ಬೇರೆ ತರ ನಮ್ಮ ಹೋರಾಟನ ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗುವಂತ ಅದಕ್ಕಿಂತ ಮುಂಚೆ ನಾವು ರಾಷ್ಟ್ರಧ್ವಜ ಆ ಜಾಗದಲ್ಲಿ ಹಾರಿಸಿದೀವಿ. ಇವರು ನಮ್ಮನ್ನ ಏನು ಬಿಂಬಿಸ್ತಾ ಇದ್ದಾರೆ? ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು ಮತ್ತೆ ಕೆಳಗಿಳಿಸಿದ್ರು ಅಂತ ನಿಮ್ಮ ವಾದ? ಆ ರೀತಿ ಅಲ್ಲ. ನಾವೇನ್ ಹೇಳಿದ್ರು ಇವರು ಅಲ್ಲಿ ಹನುಮ ಧ್ವಜನ ಇಳಿಸಿ ರಾಷ್ಟ್ರಧ್ವಜ ಹಾರಿಸಿದಾರಲ್ಲ, ಅದಕ್ಕೆ ನಾವು ವಿರೋಧಿಗಳು. ತಪ್ಪ ಅಲ್ಲ, ತ್ರಿವರ್ಣ ಧ್ವಜ ಹಾರಿಸಿದ್ರು ತಪ್ಪಲ್ಲ ಸರ್, ಖಂಡಿತ ತಪ್ಪಿಲ್ಲ. ತ್ರಿವರ್ಣ ತಪ್ಪಿಲ್ಲ. ಆದ್ರೆ ಒಂದೇನು ಅಂದ್ರೆ ನಮ್ಮ ಹನುಮ ಧ್ವಜವನ್ನು ಇಳಿಸಿ ಹಾರಿಸ್ತಾ ಇರೋ ತಪ್ಪು. ಅವ್ರಿಗಿಂತ ಮುಂಚೆ ನಾವು ಆ ಜಾಗದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದೀವಿ. ಯಾವಾಗ ಗಣರಾಜ್ಯೋತ್ಸವ ದಿನ ತ್ರಿವರ್ಣ ಧ್ವಜ ನಾವು ಹಾರಿಸಿದೀವಿ. ನಾವು ಭೇದ ಮಾಡಿಲ್ಲ. ನಮಗೆ ದೇಶ ಧರ್ಮ ಎರಡು ಅಂದ್ರೆ ಒಂದ್ ನಿಮಿಷ ಆ ಪಕ್ಷ ತ್ರಿವರ್ಣ ಧ್ವಜವನ್ನ ವಿರೋಧಿಸ್ತಿದ್ದಾರೆ ಅಂತ ಮಾತು. ಸರ್ ಖಂಡಿತ ಇಲ್ಲಿ ಯಾರು ಕೂಡ ಅವ್ರಿಗೆ ನಮಗೆ ದೇಶಭಕ್ತಿ ಹೇಳ್ಕೊಡ್ಬೇಕಾಗಿಲ್ಲ. ನಮ್ಮ ರಕ್ತದಲ್ಲೇ ದೇಶಭಕ್ತಿ ಇದೆ ಆಯ್ತಾ. ನಾವು ತ್ರಿವರ್ಣ ಧ್ವಜ ವಿರೋಧಿಗಳಲ್ಲ. ಆದ್ರೆ ಏಕಾಏಕಿ ದೇವಸ್ಥಾನದಲ್ಲಿ ನಾವು ಕಟ್ಟಂತ ಹನುಮ ಧ್ವಜನ ಯಾಕೆ ನಮ್ಮನ್ನ ವಿರೋಧಿಗಳ ರೀತಿ? ಒಂದ್ ನಿಮಿಷ ಈ ಸಲ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಂತ ಪ್ರಣಾಳಿಕೆಯಲ್ಲಿ ಒಂದು ಲೈನ್ ಇತ್ತು, ಬಜರಂಗ ದಳವನ್ನ ನಿಷೇಧ ಮಾಡ್ತೀವಿ. ಅಲ್ಲ ಅದೇನಾದ್ರು ಇಲ್ಲೇನಾದ್ರು ಆತರ ಏನಾದ್ರು ನಡವಳಿಕೆ? ಖಂಡಿತ ಬಜರಂಗ ದಳನ ಇವ್ರ ಅಪ್ಪನಾಣೆ. ಇವ್ರ ಎಷ್ಟು ಜನ್ಮ ಎತ್ ಬಂದ್ರು ಬಜರಂಗ ದಳ ಬ್ಯಾನ್ ಮಾಡಕ್ ಆಗಲ್ಲ. ಇದು ಬುರ್ಕಾಯಿ ಕಂದು ಓಟ್ ಕೇಳ್ಬೇಕು. ಸಿದ್ದರಾಮಯ್ಯ ಬುರ್ಕಾಯಿ ಕಂದ್ ಕೇಳ್ಬೇಕು ಓಟ. ಯಾಕಂದ್ರೆ ಬಜರಂಗ ದಳ ಕೇವಲ ನೆಲದಲ್ಲಿಲ್ಲ, ಹಿಂದೂಗಳ ರಕ್ತದೊಳಗಿದೆ. ಎಸ್ ನೋಡಿ ಒಂದ್ ನಿಮಿಷ ಭಜನೆ ಇಳಿಸಲಾಗಿ ಒಂದು ಬಾವುಟವನ್ನು ಇಳಿಸಲಾಗಿ ಇಷ್ಟು ಬಾಟ ಇವತ್ತು ರೋಡ್ ಬಂದವೆ. ಮುಂದೆ ಮಂಡ್ಯದ ಮನೆಗಳಲ್ಲೂ ನಮ್ಮ ಇಂಡಿಯಾ ತುಂಬಾ ರಾಮನ ಬಾವುಟ, ನಮ್ಮ ಆಂಜನೇಯನ ಬಾವುಟ ಆರ್ತವೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಇದನ್ನು ಯಾರು ಕೇಳೋ ತಡಿಲಿಕ್ಕಾಗಲ್ಲ. ಆಗ ಒಂದ್ ವೇಳೆ ತಡೆದ್ರೆ ಅದನ್ನ ನಾವು ನೋಡ್ತೀವಿ, ಅದನ್ನ ನಾವು ಎದುರಿಸ್ತೀವಿ. ಈಗ ಹಿಂದೂ ಕಾರ್ಯಕರ್ತರೆಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಒಂದು ಭಜನೆಯನ್ನ ಮಾಡ್ತಿದ್ದಾರೆ. ಆ ಭಜನೆಯನ್ನ ನಾನು ನಿಮಗೆ ತೋರಿಸುವಂತ ದೃಶ್ಯ ನೋಡಿ. ಎಲ್ಲರೂ ಕೂಡ ಭಜನೆ ಮಾಡ್ತಿದ್ದಾರೆ. ಮಲ್ಲಿಗೆ ನೀ ಹುಟ್ಟಿ ಬಾರೋ ಮೆಲ್ಲಗೆ, ಹುಟ್ಟಿ ಬಂದು ರಾಮನ ಪಾದ ಸೇರ ಮಲ್ಲಿಗೆ, ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ, ಚದುರಿದ್ದಾರೆ ಹನುಮಂತನ ಪಾದ ಸೇರ ಮಲ್ಲಿಗೆ, ಸಾಗರದೊಳಗಿನ ಮಲ್ಲಿಗೆ ನೀ ಸಾಗದಿರು ಮೆಲ್ಲಗೆ, ಸಾಗಿ ಬಂದು ರಾಮನ ಪಾದ ಸೇರ ಮಲ್ಲಿಗೆ, ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ, ಚದುರಿದರೆ ರಾಮನ ಪಾದ ಸೇರ ಮಲ್ಲಿಗೆ, ಅಂಗಳದೊಳಗಿನ ಮಲ್ಲಿಗೆ ನೀ ಹರಳದಿರು ಮೆಲ್ಲಗೆ, ಹರಳಿದರೆ ರಾಮನ ಪಾದ ಸೇರ ಮಲ್ಲಿಗೆ, ಬೇಲಿಯೊಳಗಿನ ಮಲ್ಲಿಗೆ ನೀ ಬೆಳೆಯದಿರು ಮೆಲ್ಲಗೆ, ಬೆಳೆದರೆ ರಾಮನ ಪಾದ ಸೇರ ಮಲ್ಲಿಗೆ, ಉದುರು ಮಲ್ಲಿಗೆ ನಮ್ಮ ಕೇರಿಗೆ, ಚದುರಿದರೆ ರಾಮನ ಪಾದ ಸೇರ ಮಲ್ಲಿಗೆ, ಬೆಟ್ಟದ ಮೇಲಿನ ಮಲ್ಲಿಗೆ ನೀ ಹುಟ್ಟದಿರು
ಆಗಿರಲಿ. ಹಿಂದೂ ಧರ್ಮಕ್ಕೆ